ಈಗ ಇವರಿಬ್ರು ಸೇರಿ ಏನ್ ಅಡ್ಗೆ ಮಾಡ್ತಾರೆ ನೋಡೋಣ. ಓಕೆ, ಈಗ ಇಬ್ರು ಜೋಡಿಯಾಗಿ ಏನ್ ಅಡ್ಗೆ ಮಾಡ್ತಿದ್ದೀರಿ? ಈಗ ಬಟಾಣಿ ಬೆಣ್ಣೆ ಮಸಾಲ. ಬಟಾಣಿ ಬೆಣ್ಣೆ ಮಸಾಲ ಹೆಸರುಗಳೆಲ್ಲ ಟೆಂಪ್ಟಿಂಗ್ ಎಲ್ಲ ತುಂಬಾ ಇಷ್ಟವಾದಂತಹ ಪದಾರ್ಥಗಳನ್ನ ಹಾಕಿ ಮಾಡ್ತಾ ಇದ್ರ. ಗಾಯತ್ರಿ ಅವ್ರದ ರೆಸಿಪಿ ಇದು? ಇಲ್ಲ ಮೇಡಮ್, ನಂದೇನೆ. ನಿಮ್ದೇನಾ? ನಂದೇ. ಓಕೆ, ಯಾಕೆ ಗೊತ್ತಾ, ನಾನು ಒಂದ್ ಸ್ವಲ್ಪ ಐಡಿಯಾ ಕೊಟ್ಟಿದ್ದೀನಲ್ಲ. ಓ ಹಂಗೆ. ಈ ಬೆಣ್ಣೆ ಹಾಕೋದನ್ನೆಲ್ಲ ನೀವೇ ಹೇಳ್ಕೊಟ್ಟಿರ್ತೀರಿ. ಬಟಾಣಿ ಬೆಣ್ಣೆ ಮಸಾಲ ಅಲ್ವಾ? ಹೌದು ಹೌದು, ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಬಟಾಣಿ ಬೆಣ್ಣೆ ಮಸಾಲಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಹೇಳ್ತೀರಾ? ಹಸಿಮೆಣಸಿನ್ಕಾಯಿ, ಬಟಾಣಿ, ಟೊಮೊಟೊ, ಈರುಳ್ಳಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಮಿಲ್ಕ್ ಕ್ರೀಮ್, ಬೆಣ್ಣೆ, ಉಪ್ಪು, ವೈಟ್ ಪೇಪರ್ ಪೌಡರ್, ಚಕ್ಕೆ, ಲವಂಗ, ಎಣ್ಣೆ, ಶುಂಠಿ, ಜೀರಿಗೆ ಪುಡಿ. ಇದು ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು? ಮೊದಲು ಬಾಣಲಿ ಇಡ್ಬೇಕು. ಅದನ್ನ ಬಾಣಲಿ ಇಡ್ಬೇಕಾ? ಇದು ತಗೊಳ್ಳಿ. ಅಂದ್ರೆ ಬಟಾಣಿಯನ್ನ ಬೆಣ್ಣೆಲಿ ಹುರ್ಕೋಬೇಕು ಫಸ್ಟ್. ಬೆಣ್ಣೆ. ಹೌದಾ? ಹೌದು, ಮೊದಲು ಬೆಣ್ಣೆ ಹಾಕೋಬೇಕು. ಸ್ವಲ್ಪ ಅದು ಬೆಣ್ಣೆ ಕಾಯ್ಬೇಕು. ಹೌದು. ಅಷ್ಟರಲ್ಲಿ ಮಿಕ್ಸಿ ಹಾಕೋಬೇಕಾ ನೀವು? ಅಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಹಾಕೊಂಡು ರುಬ್ಬಬೇಕು. ರುಬ್ಬೇಕಾ? ಮಿಕ್ಸಿ ಜಾರ್ ಕೊಡಿ. ಏನೇನ್ ಹಾಕ್ಬೇಕು? ಇದು ಈರುಳ್ಳಿ. ಇದಕ್ಕೆ ಹಾಕ್ಬೇಕಾ ಈರುಳ್ಳಿ? ಇದಕ್ಕೆ ಹಾಕ್ಬೇಕು. ಬಟಾಣಿ ಹಾಕ್ಲಾ ಇವಾಗ? ಬಟಾಣಿ ಹಾಕಿ. ಈರುಳ್ಳಿ. ನೆಕ್ಸ್ಟ್ ಟೊಮೊಟೊ. ಶುಂಠಿ 4 ಚೂರು. ಜೀರಿಗೆ ಪುಡಿ ಇದಕ್ಕೆ ಹಾಕೋಬೇಕಾ? ಅದಕ್ಕೆ ಹಾಕ್ಬೇಕು. ಎಷ್ಟು ಹಾಕ್ಬೇಕು? ಒಂದು ಅರ್ಧ ಸ್ಪೂನ್ ಸಾಕು. ಅದು ಘಮ್ ಅಂತ ಒಳ್ಳೆ ಪರಿಮಳ ಕೊಡುತ್ತಲ್ಲ, ಅದಕ್ಕೆ ಅಂತನಾ? ಆಮೇಲೆ ಹಸಿಮೆಣಸಿನ್ಕಾಯಿ 4-5. ಖಾರ ಎಷ್ಟು ಬೇಕಷ್ಟು ಹಾಕಬಹುದು. ನೀವು ಖಾರ ಜಾಸ್ತಿ ಬೇಕು ಅಂದ್ರೆ 5 ಹಾಕೋಬೇಕು. 5. ನಿಮ್ಮನೆ ಖಾರ ಜಾಸ್ತಿನಾ? ಎಲ್ಲ ಖಾರ ತಿಂತಾರೆ. ಎಲ್ಲ ಖಾರ ತಿಂತಾರೆ. ಸೊ ಈಗ ಇದು ಚಕ್ಕೆ, ಲವಂಗ. ಓ, ಚಕ್ಕೆ ಲವಂಗ. ಇದು ಲವಂಗ 2 ಲವಂಗ ಹಾಕಿದ್ದೀರಿ. 2 ಪೀಸ್ ಚಕ್ಕೆ ಹಾಕಿದ್ದೀರಿ. ನೀರ್ ಹಾಕ್ಬೇಕಾ ಅದಕ್ಕೆ? ಸ್ವಲ್ಪ ಗ್ರೈಂಡ್ ಹಾಕದ? ಇದಕ್ಕೆ ಬಟಾಣಿ ಬೆಣ್ಣೆ ಮಸಾಲ ಅನ್ನೋದು ಕರೆಯೋದು ತುಂಬಾ ಉದ್ದಾಗತ್ತೆ. ಅಂದ್ರೆ ನೀವು ಬೇರೆ ತರ ಕರಿಬಹುದು. ಏನು? BBM ಶಾರ್ಟ್ ಆಗಿ ಕರಿಬೇಕಂತ. ಹೌದು. ಇದಾಗಿದೆಯಮ್ಮ, ನೋಡಿದ್ರ? ಆಗಿದೆ. ಸಾಕು. ಸಾಕು. ಇವಾಗ ಈ ಮಸಾಲೆನ ಅದಕ್ಕೆ ಇದ್ರೊಳಗೆ ಅಷ್ಟೇ ಇರ್ತದೆ. ಸೇರಿಸ್ಬಿಡದ? ಇದಕ್ಕೆ ಇವಾಗ ಧನಿಯಾ ಪೌಡರು. ಧನಿಯಾ ಪೌಡರ್ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಕೈ ಇವಾಗ ಕೈ ಆಡ್ಬೇಕಾ ಅದನ್ನ? ತಿರ್ಗಿಸ್ಬೇಕು. ಸೊ ಇದು ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಅನ್ಸುತ್ತಲ್ಲ? ಹೌದು. ಇವಾಗ ಇದು ಜೀರಿಗೆ ಪುಡಿ ಹಾಕ್ಬೇಕು. ಇದಕ್ಕೆ ಉಪ್ಪು ಒಂದು ಸ್ವಲ್ಪ ನೀರು ಹಾಕ್ಬೇಕು. ಬಟ್ ನಾನು ಅನ್ಕೊಂಡೆ ನೀವು ಬೆಣ್ಣೆ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ತೀರಾ ಅಂತ. ಬಟ್ ಇಟ್ಸ್ ವೆರಿ ಡಿಫ್ರೆಂಟ್. ಪಕ್ಕಾ ಬಟಾಣಿ ಬೆಣ್ಣೆ ಮಸಾಲ ತರನೇ ಇದೆ. ಹಾಗೆ ನಾಗರಾಜ್ ಅವ್ರೆ, ನೀವು ಇಷ್ಟು ಸೈಲೆಂಟ್ ಆಗಿದ್ರೆ ಜನ ಇಷ್ಟಪಡೋದಿಲ್ಲ. ನೀವ್ ಏನಾದ್ರೂ ಒಂದ್ ಮಾಡ್ತಾ ಇದ್ರೇನೆ ಇಷ್ಟ ಆಗೋದು. ಅಲ್ವಾ? ನೀವ್ ಯಾವಾಗ್ಲೂ ಆಕ್ಟಿವ್ ಆಗಿ ನಗ್ನಗ್ತಾ ಕಾಮಿಡಿ ಮಾಡ್ತಾ ಇದ್ರೆ ನಾವು ನಗ್ನಗ್ತಾ ನಿಮ್ಮನ್ನ ನೋಡಿ ಅಭ್ಯಾಸ. ಈ ತರ ಸೈಲೆಂಟ್ ಆಗಿ ಹೋಮ್ಲಿ ಆಗಿ ಅಡ್ಗೆ ಬಗ್ಗೆ ಇಷ್ಟೊಂದು ಇಂಟೆನ್ಸ್ ಆಗಿ ಯೋಚನೆ ಅಲ್ವಾ? ಹಾಗೆ ಹೇಳಿ, ನಿಮ್ಗೆ ತುಂಬಾ ಎಲ್ಲರೂ ಹಾಸ್ಯ ಕಲಾವಿದ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ನಿಜವಾಗ್ಲೂ ಹಾಸ್ಯ ಮಾಡಕ್ ಇಷ್ಟನಾ, ಇಲ್ಲ ಗಂಭೀರವಾದ ಇದ್ ಮಾಡಕ್ ಇಷ್ಟನಾ, ವಿಲನ್ ಮಾಡಕ್ ಇಷ್ಟನಾ? ಇಲ್ಲ, ನಿಜವಾಗ್ಲೂ ಹಾಸ್ಯ ಮಾಡಕ್ಕೆ ಇಷ್ಟ. ನಿಮ್ಗೆ ಹಾಸ್ಯ ಮಾಡಕ್ಕೆ ಇಷ್ಟ. ಸೊ ಗಂಭೀರವಾದ ಪಾತ್ರಗಳು ಮಾಡಿದ್ದೀನಿ. ಬಟ್ ಹಾಸ್ಯ ನನಗೆ ಬಹಳ ಇಷ್ಟ. ಯಾಕಂದ್ರೆ ಜನಗನ್ನ ನಗಿಸೋದಂದ್ರೆ ಬಹಳ ಇಷ್ಟ. ಬಟ್ ಇವಾಗ ಇಂಡಸ್ಟ್ರಿನಲ್ಲಿ, ಇವಾಗಲ್ಲ ಯಾವಾಗ್ಲೂ ಇಂಡಸ್ಟ್ರಿನಲ್ಲಿ ಹಾಸ್ಯ ಮಾಡಿ ಜನಗಳನ್ನ ನಗಿಸೋದು ತುಂಬಾ ಕ್ಲಿಷ್ಟವಾದ ಕೆಲಸ ಅಂತ ಹೇಳ್ತಾರೆ.
ಒಬ್ಬ ಕಲಾವಿದ ಏನ್ ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಒಬ್ಬರನ್ನ ನಗ್ಸೋದ್ ತುಂಬಾ ಕಷ್ಟ. ಹೌದು. ಬಟ್ ಅಂತಹ ಕೆಲಸನ ತುಂಬಾ ಸುಲಭವಾಗಿ ಮಾಡ್ಬಿಡ್ತೀರಾ. ಹೇಗ್ ನೀವು ಕಾಮಿಡಿ ಕಲೆಕ್ಟ್ ಮಾಡ್ತೀರಾ? ಸಹಜವಾಗಿ ನೋಡಿ ಕಲಿತೀರಾ ಅಥವಾ ಯೋಚನೆ ಮಾಡಿ ಕಲಿತೀರಾ? ಇಲ್ಲ, ಅಲ್ಲಿ ಇಲ್ಲಿ ನೋಡಿದ್ದೆ ನಮ್ಗೆ ಕಾಮಿಡಿ ಸಿಗೋದು ಜಾಸ್ತಿ. ಯಾಕೆಂದ್ರೆ ಅದು ವಾಸ್ತವ ಅನ್ಸುತ್ತೆ. ನಾವು ವೇದಿಕೆಯಲ್ಲಿ ಹೇಳಿದಾಗ ನಾವು ಅಲ್ಲಿ ಇಲ್ಲಿ ನೋಡಿದಂತ ಕಾಮಿಡಿಗಳು ಬಹಳ ವಾಸ್ತವ ಅನ್ಸುತ್ತೆ. ಹೌದು. ನಮ್ಗೆ ಅದು ಕಾಮಿಡಿ ಸಿಕ್ಬಿಡುತ್ತೆ ರಸ್ತೆನಲ್ಲಿ. ಯಾಕೆಂದ್ರೆ ಅಲ್ಲಲ್ಲೇ ನಾವು ನೋಡ್ತಾ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ ಅದು ಕಾಮಿಡಿ ಅಂತ. ಅದು ಕಾಮಿಡಿಯಾಗಿ ನಮ್ಗೆ ಕ್ರಿಯೇಟ್ ಆಗಿರುತ್ತೆ. ಅದನ್ನ ಆಮೇಲೆ ಮತ್ತೆ ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಬಂದು. ಇದನ್ನ ಇನ್ನೂ ಕಳೆಗಡಿಸೋದು ಯಾವ ರೀತಿ ಅಂತ. ಉದಾಹರಣೆಗೆ ನಂಗೆ ರಸ್ತೆಯಲ್ಲಿ ಒಬ್ಬ ಅಭಿಮಾನಿ ಸಿಕ್ತು. ಅಭಿಮಾನಿ ಅಂದ್ರೆ ಅವರು ಮಾಮೂಲಿ ಪರಿಚಯ ಇದ್ದವ್ರೆ. ಸರ್ ಬನ್ನಿ ಸರ್ ಟೀ ಕುಡಿಯೋಣ, ನಿಮ್ಮ ಸೀರಿಯಸ್ ಕಾಮಿಡಿ ಎಲ್ಲ ಭಾಳ ನೋಡ್ತೀನಿ. ಟೀ ಕುಡಿಯೋಕೆ ಅಂತ ಹೋದ್ವು. ಅಲ್ಲಿ ಒಂದು ಹೋಟ್ಲಿಗೆ ಕರ್ಕೊಂಡು ಹೋದ್ರು. ಅವ್ರು ಆರ್ಡರ್ ಮಾಡಿದ್ರು, ಬೈಟು ಟೀ ಕೊಡಪ್ಪ, ನಾಗರಾಜ್ ಕೊಟ್ಟೆ ಬಂದಿದ್ದಾರೆ. ಸರಿ, ಅವ್ನು ಬೈಟು ಟೀ ತಂದಿಟ್ಟ. ಅವ್ರು ಜಾಸ್ತಿ ಟೀ ನನ್ನ ಲೋಟಕ್ಕೆ ಹಾಕ್ತಾ ಇದ್ರು. ನಾನ್ ಕೇಳಿದೆ, ಯಾಕೆ ಸರ್ ಇದು ರಿಯಲ್ ನಡೆದಿದ್ದು? ಸರ್ ಯಾಕೆ ಇಷ್ಟೊಂದು ಟೀ ನನ್ನ ಲೋಟಕ್ಕೆ ಹಾಕ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಈ ಹೋಟ್ಲ ಚೆನ್ನಾಗ್ ಮಾಡಲ್ಲ ಸರ್, ಗಬ್ಬು. ಅಯ್ಯೋ, ಇದು ನಿಜವಾಗೂ ನಡೆದಿದ್ದು. ಅವ್ರಿಗೆ ಅದು ಕಾಮಿಡಿ ಅಂತ ಆಮೇಲೆ ಫ್ಲಾಶ್ ಆಯ್ತು. ಈ ತರದ ಇನ್ಸಿಡೆಂಟ್ಸ್ ತುಂಬಾ ನಡೀತಾ ಇರುತ್ತೆ. ಅದು ಆ ಕ್ಷಣಕ್ಕೆ ಕಾಮಿಡಿ ಅಂತ ಗೊತ್ತಾಗಲ್ಲ. ಓಕೆ, ನಿಮ್ ಶ್ರೀಮತಿ ಅವರು ಹೇಳಿದ್ರು ಇದಾಗಿದೆ ಅಂತ. ಇವಾಗ ಇನ್ನೇನ್ ಹಾಕ್ಬೇಕಮ್ಮ? ಇದನ್ನ ಬೌಲ್ಗೆ ಹಾಕೋದು. ಬೌಲ್ಗೆ ಹಾಕದ? ಸರ್ವಿಂಗ್ ಬೌಲ್ ತಗೊಳ್ಳೋದ? ಇಷ್ಟು ಸೈಲೆಂಟ್ ಆಗಿ ಸ್ವಲ್ಪ ಇರಿ, ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ, ನಿನ್ ಪ್ರಶ್ನೆ ಬಹಳ ಜನ ಕೇಳ್ತಾರೆ ನನಗೆ. ಸರ್ ನೀವು ನೋಡೋಕೆ ಇಷ್ಟು ಸೀರಿಯಸ್ ಆಗಿರ್ತೀರಿ, ಅದ್ ಹೇಗೆ ನಗಿಸ್ತೀರಿ ಅಂತ. ಹೌದು. ಬಟ್ ಅದು ಆ ಕಾಯಕಕ್ಕೆ ಅಂತ ನಗ್ಸೋಕೆ ಅಂತ ನಿಂತಾಗ ಅದು ಬಂದ್ಬಿಡತ್ತೆ ಅಲ್ಲ? ಹೌದು. ನೆಕ್ಸ್ಟ್ ಏನ್ ಬೇಕು? ಕ್ರೀಮ್, ಮಿಲ್ಕ್ ಕ್ರೀಮ್. ಮಿಲ್ಕ್ ಕ್ರೀಮ್ ಫುಲ್ಲು ಇದು. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪ. ಏಮಾ, ಬಟಾಣಿ ಬೆಣ್ಣೆ ಮಸಾಲಾ ರೆಡಿ. ಥ್ಯಾಂಕ್ ಯು ಸೋ ಮಚ್. ಕ್ರೀಮಿ ಬಟಾಣಿ ಬೆಣ್ಣೆ ಮಸಾಲ ರೆಡಿ ಆಗಿದೆ ಅಂತ ಹೇಳಿದ್ರೆ ಸರಿ ಇರುತ್ತೆ. ಅಲಿಯಾಸ್ BBM. ಅಲಿಯಾಸ್ BBM. ನಗ್ನಗ್ತಾ ಮಾಡಿದ್ರು ಬಿಸಿ ಬಿಸಿ ಆಗಿದೆ ಬಟಾಣಿ ಬೆಣ್ಣೆ ಮಸಾಲ. ಬಟಾಣಿ ಬೆಣ್ಣೆ ಮಸಾಲ ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಬಟಾಣಿ, ಟೊಮ್ಯಾಟೊ, ಈರುಳ್ಳಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಮಿಲ್ಕ್ ಕ್ರೀಮ್, ಬೆಣ್ಣೆ, ಉಪ್ಪು, ಪೆಪ್ಪರ್ ಪೌಡರ್, ಚಕ್ಕೆ, ಲವಂಗ, ಎಣ್ಣೆ, ಶುಂಠಿ ಮತ್ತು ಜೀರಿಗೆ ಪುಡಿ. ಮಾಡುವ ವಿಧಾನ: ಬಾಣಲೆಗೆ ಬೆಣ್ಣೆ, ಬಟಾಣಿ, ರುಬ್ಬಿದ ಮಸಾಲೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ನೀರು ಹಾಕಿ ಬೇಯಿಸಿ ಮಿಲ್ಕ್ ಕ್ರೀಮ್, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಬಟಾಣಿ ಬೆಣ್ಣೆ ಮಸಾಲ ಸವಿಯಲು ಸಿದ್ಧ.